ಇದನ್ನು ನೋಡ್ರಿ, ಕಲಬುರಗಿ ಶರಣ ಬಸಪ್ಪನ ಒಂದು ಹೆಸರು ಕರ್ನಾಟಕದೊಳಗೆ ಅಷ್ಟೇ ಅಲ್ಲ, ಬಹುತೇಕ 4-5 ರಾಜ್ಯದೊಳಗೆ ಪ್ರತಿನಿತ್ಯನಪ್ಪ ಅಂತಂದ್ರೆ ಶರಣ ಬಸಪ್ಪನ ಪುರಾಣ ಹಚ್ತಾರ. ಇವತ್ತು ಎಲ್ಲೆಲ್ಲೋ ನಡೆದದ ಶರಣ ಬಸಪ್ಪನ ಪುರಾಣ, ನಮಗೆ ಗೊತ್ತಿರಂಗಿಲ್ಲ ಅಷ್ಟೇ. ಆದ್ರೆ 100 ಕಡೆಗೆ ಶರಣ ಬಸಪ್ಪನ ಪುರಾಣ ನಡೆದಿರ್ತದ ರೀ ಅವ. ಯಾಕಂತಂದ್ರೆ ಅಂತಹ ಶ್ರೇಷ್ಠವಾದ ವ್ಯಕ್ತಿ ಯಾರು ಅಂತಂದ್ರೆ ಶರಣ ಬಸಪ್ಪ. ದಿನದ 24 ತಾಸು ರೀ, ಅವೇನು ದೊಡ್ಡ ಶಾಲೆ ಕಲ್ತಿಲ್ಲ, ಅವೇನು ದೊಡ್ಡ ಯೂನಿವರ್ಸಿಟಿ ಓದಿಲ್ಲ, ಖರೆ ಚಂದ ಬದುಕಾಕ ಕಲ್ತಿದ್ದ, ಭಗವಂತನ ಧ್ಯಾನ ಮಾಡಕ್ಕೆ ಕಲ್ತಿದ್ದ ಅಷ್ಟೇ, ಮತ್ತೊಂದೇನೂ ಇಲ್ಲ. 24 ತಾಸು ಅವ ಕಲ್ತದ್ದು ಏನಂದ್ರೆ ದೇವರ ಧ್ಯಾನ ಮಾಡೋದು, ಅದ್ರ ಜೊತೆಗೇನಪ್ಪ ಅಂತಂದ್ರೆ ದಾಸೋಹ ಮಾಡೋದು. ಬರೀ ಇವು 2ರಿಂದ ಜಗತ್ತು ಪ್ರಸಿದ್ಧಿಯಾದ ಶರಣಪ್ಪ, ಜಗತ್ತು ಪ್ರಸಿದ್ಧಿಯಾದ. ಅವ್ರ ಮನ್ಯಾನವರು ಜಗಳ ತೆಗೆದ್ರಂತ್ರಿ, ಶರಣಪ್ಪ ನಮ್ಮನ್ನೆಲ್ಲ ಏನು ಕಲಾಸ ಮಾಡ್ತಾನ. ಯಾಕಂದ್ರೆ ದಿವಸ ದಾಸೋಹ ರೀ, ಒಬ್ರಲ್ಲ ಇಬ್ರಲ್ಲ, 10 ಮಂದಿ ಅಲ್ಲ, 20 ಮಂದಿ ಅಲ್ಲ, 50 ಮಂದಿ ಅಲ್ಲ, ದಿವಸ 100, 200, 300, 500 ಮಂದಿ ತಕ. ಈಗ ನಿಮ್ಮ ಮನ್ಯಾಗ ನಿಮ್ಮ ಗಂಡ 4 ಮಂದಿನ ಚಾ ಕುಡಿಯೋಕೆ ಕರ್ಕೊಂಡು ಬಂದ ಕೂಡಲೇ ಅವ ಹೊರಗೆ ಪಡಚಲಾಗ ಸೋಪಾದ ಮ್ಯಾಗ ಕೂತ ಚಾ ಮಾಡಂತ ನಿಮಗೆ. ಆಯ್ತಳ್ರಿ, ಯಾರೋ ಕರ್ಕೊಂಡು ಬಂದಾರ ಅಂತೇಳಿ 4 ಸಿಂಗಲ್ ಚಾ ಮಾಡಿ ತಂದು ಚಾ ಕೊಡ್ತಿ, ಒಳಗೆ ಹೊಕ್ಕಿ 1 ತಾಸು ಬಿಟ್ಟು 4 ಮಂದಿನ ಮತ್ತೆ ಕರ್ಕೊಂಡು ಬಂದ ನಾಷ್ಟ ಮಾಡ ಅಂದ ಕೂಡಲೇ ಆಯ್ತಳು, ಏನೋ ಕರ್ಕೊಂಡು ಬಂದಾನೆ, ಯಾರೋ ದೋಸ್ತ ಇರ್ಬೇಕತ್ತ. ಮತ್ತೆ ನಾಷ್ಟ ಮಾಡಿ 4 ಮಂದಿ ಕೊಟ್ಟು ಮತ್ತೆ ಹೊರಗೆ ಹಾಕ್ತಾಳೆ. ಸಂಜೆ 9 ಗಂಟೆಗೆ ಒಂದು 5-6 ಮಂದಿನ ಕರ್ಕೊಂಡು ಬಂದ ಅಡಿಗೆ ಮಾಡಂದ್ರೆ ಆಕೆ ಮೊದಲು ನಿನ್ನ ಕರಿತಾಳೆ ಒಳಗೆ, ಒಂದಿಟ ಬಾಯಿಲ್ ಒಳಗೆ, ಒಂದಿಟ ಒಳಗೆ ಬಾಯಿಲ್ ಅಂತಾಳೆ. ಒಳಗೆ ಹಾದಿ ಅಂದ್ರೆ ಚಾಲೂನೇ. ಬುದ್ಧಿ ಅದ ನಿನಗೆ? ಇದೇನು ಹೋಟೆಲ್ ಮಾಡಿ ಇದೇನಂತ ತಿಳ್ಕೊಂಡು ಚಾ ಮಾಡು, ನಾಷ್ಟ ಮಾಡು, ಊಟ ಮಾಡು, 1 ದಿನ 2 ದಿನ ದಿವಸ ಹೊತ್ತು ಹೊಂಟ್ರ ಇಲ್ಲೇನು ಮಾಡವ್ರನ್ನ ಇಟ್ಟು ಅಂತೀರಿಲ್ರಿ ಅವ ನೀವು? ಎಷ್ಟು ವ್ಯಾಸರ ಆಗ್ತದೆ ನಿಮ್ಗೆ? 1 ದಿನ 2 ದಿನ 4 ದಿನ ಬರೇ ನಿನ್ನ ಗಂಡ 4 ಮಂದಿನ ಚಾ ಕುಡಿಯೋಕೆ ಕರ್ಕೊಂಡು ಬಂದ್ರ, ಏನು ದೊಡ್ಡ ನಾಷ್ಟ ಊಟ ಅಲ್ಲ, ಬರೇ ಚಾ ಕುಡಿಯೋಕೆ ಕರ್ಕೊಂಡು ಬಂದ್ರ ಸಿಟ್ಟು ಬರ್ತದ. ಅಲ್ಲೇ ಅಡಿಗೆ ಮನ್ಯಾಗ ಕೂತು ಕಟ್ಟಗೊಂಡಿಲ್ಲಿ ನೋಡ್ತಾಳೆ ನಮ್ಮವ್ವ. ಅವ ಅಟ್ಟರ ಮ್ಯಾಗ ಸಣ್ಣ ಮ್ಯಾಗ ತಿಳ್ಕೊಂಡ ಮುಗೀತು, ಮರುದಿವ್ಸ ಕರ್ಕೊಂಡು ಬರಬಾರ್ದು, ಇಲ್ಲ ಅಂದ್ರೆ ಮತ್ತೆ ಬೇರೆನೇ. ಕಾರಣ ಏನು ಅಂತಂದ್ರೆ ಶರಣಪ್ಪನ ಮನ್ಯಾಗ ದಿವಸ 400-500 ಮಂದಿಗೆ ಅವ್ರ ಅಣ್ಣತಮ್ಮರು ಇದ್ದವರು, ಶರಣಪ್ಪನ ಅಣ್ಣಗಳು ತಮ್ಮಗಳು ಅವ್ರ ಹೊಲದಾಗ 100 ಚೀಲ ಜ್ವಾಳ ತಂದು ಬೆಳೆದು ತಂದು ಮನ್ಯಾಗ ಹಚ್ಚೋದು ವರ್ಷರೊಟ್ಟಿಗೆ ಕಾಲಿನ. ಎದಕ್ಕೆ ರೀ? ಮಂದಿಗೆ ಉಣಿಸಿ. ಅವರು 4 ಮಂದಿ ಅಣ್ಣತಮ್ಮರು ಶರಣಪ್ಪನ ಬಿಟ್ಟು ಮೀಟಿಂಗ್ ಮಾಡಿದ್ರಂತವ್ರು. ಏನಂದ್ರೆ ಇವ ಶರಣಪ್ಪ ನಮ್ಮನ ಕೈಯಾಗಿನ್ನ ಭಿಕ್ಷಾ ಪಾತ್ರೆ ಕೊಡ್ತಾನ, ಅದಕ್ಕೆ ಹ್ಯಾಂಗೆ ಮಾಡ್ಬೇಕು ಅವ್ರ. ನೋಡ್ರಿ ಅಣ್ಣತಮ್ಮರು ಹೆಂಗೆ ವಿಚಾರ ಮಾಡ್ತಾರೆ ಅಂದ್ರೆ, ಒಬ್ಬ ದಾಸೋಹ ಮಾಡಕತ್ತಿದ ಅಂದ್ರೆ, ಒಬ್ಬ ದಾನ ಮಾಡಕತ್ತಿದ ಅಂದ್ರೆ, ಒಬ್ಬ ಧರ್ಮದಿಂದ ನಡೆದ ಅಂತಂದ್ರೆ ಇನ್ನೊಬ್ಬರಿಗೆ ಮನ್ಯಾನವ್ರಿಗೆ ಸಹನ ಬರಂಗಿಲ್ಲ. ನಿಮ್ಮ ಮನ್ಯಾಗ ಈಗೂ ನೋಡಿ, ನೀವು ಬೇಕಾದ್ರೆ ನೀವು ಭಾಳ ಮಂದಿ ದೇವರಿಗೆ ಪುರಾಣಕ್ಕೆ ಒಬ್ಬ ಮನುಷ್ಯ ಬರಾಕತ್ತಿದ ಅಂದ್ರೆ ಮನ್ಯಾನವ್ರು ಅಂತಾರೆ ಚಲೋ ಆತಳಪ್ಪ ನಿಂದು ಒಬ್ಬಂದು. ಊರೂರು ಪುರಾಣಕ್ಕೆ ಅಲ್ಲೇ ಇಲ್ಲೇ ದೇವರಿಗೆ ಹೊಂಟ್ರಿ ಅಂದ್ರೆ ಮನ್ಯಾನವ ಒಬ್ಬ ಹೊಂಟಂದ್ರೆ ಮನ್ಯಾಗ ಜಗಳ. ಬರೀ ಅವ ಅದಕ್ಕೆ ನಿಂತಾನೇನು, ನಾವು ಒಟ್ಟ ದುಡಿದೋನು, ಜಗಳ ಚಾಲು ಆಗ್ತದೆ ನೋಡ್ರಿ. ಅವರು ಒಟ್ಟರು ಮೀಟಿಂಗ್ ಮಾಡಿ ಹೇಳ್ತಾರೆ, ಇಲ್ಲ ಅವನು ಬ್ಯಾರಿ ಮಾಡಿಬಿಡುನು, ಒಟ್ಟರು ನಾವು 4 ಮಂದಿ ಬ್ಯಾರಿ ಆಗಿಬಿಡುನು, ಅವ್ನಿಗೆ ಏನೂ ಕೊಡೋದು ಬೇಡ. ಶರಣಪ್ಪನ ಮುಂದೆ ಬಂದು ಹೇಳಿದ್ಕೊಳ್ಳಿ, ಶರಣಪ್ಪ ಅಂದಂತ ಆಯ್ತಪ್ಪ ಬ್ಯಾರೆ ಹಾಕಿದ್ರೆ ಆಗ್ರಿ, ಬ್ಯಾರಿ ಮಾಡ್ತಿದ್ರೆ ಮಾಡ್ರಿ, ಆದ್ರೆ ನನಗೇನು ಎಲ್ಲರೂ ಶರಣಪ್ಪ ಹೇಳಿದಂತ ನಿಮಗೆ ಏನೇನು ಬೇಕು ಎಲ್ಲ ತಗೋರಿ, ನಿಮಗೆ ಏನೇನು ಬೇಕು ನಿಮ್ಮ ಪಾಲಿಗೆ ತಗೋರಿ, ಆದ್ರೆ ನನ್ನ ಪಾಲಿಗೆ ಏನು ಕೊಡ್ರಿ ಅಂತಂದ್ರೆ ಅವನ್ನ ಅಪ್ಪನ ನನ್ನ ಪಾಲಿಗೆ ಕೊಡ್ರಿ, ಉಳ್ದದ್ದು ಏನಾರ ಕೊಡ್ರಿ, ಬೇಕಾರೆ ಬಿಡ್ರಿ ಅಂತ ಶರಣ. ಸಾಯುತಕ ನಮ್ಮ ತಂದೆ ತಾಯಿನ ನಾನು ಜಾಕ್ ಮಾಡ್ತೀನಿ ಅಂತ ಶರಣಪ್ಪ ಹೇಳಿದಂತ. ಅದ್ರ ಜೊತೆಗೇನಪ್ಪ ಅಂತಂದ್ರೆ ಅವ್ರು ಎಂಥ ಹೊಲ ಕೊಟ್ಟರು ನೀವು ಪುರಾಣದಾಗೂ ಕೇಳಿರಿ. ಬೆಳಿಲಾರದ ಹೊಲ ಅವರು ಹಿರಿಯರು ಅಂದ್ರಂತ, ಅಲ್ಲೋ ಮತ್ತು ಅವಾಗ ಹೆಂಗೆ ಕೊಡ್ತೀರಿ ಅಂತಂದಾಗ ಬೇರೆ ಕರೆದು ಹೇಳಿದ್ರಂತ ಅವ್ರು ಹಿರಿಯರಿಗೆ. ಇಲ್ರಿ ಎಲ್ಲ ಇರ್ತದ, ಅವ ಇದ್ದದ್ದೆಲ್ಲ ಅಳಗಾಲ ಮಾಡಿಬಿಡ್ತಾನ. ದಾನ ಧರ್ಮ ಪುಣ್ಯ ಪರೋಪಕಾರ ದಾಸೋಹ ದಿವಸ 100 ಮಂದಿಗೆ ಊಟತ್ತ ಅಡುಗೆ ಮಾಡೋದು ಹಿಂಗೆ ಮಾಡಿ ಎಲ್ಲ ಕಳೆದಿಡ್ತಾನವ. ಅದಕ್ಕೆ ಅವನಿಗೇನು ಕೊಡೋದು ಬೇಡ, ನಾಳೆ ಅವನ ಮಕ್ಕಳಿಗಾರ ಬೇಕಲ್ಲ. ಹಿಂಗೆ ಹೇಳೋದ್ರಿ. ನಿಮ್ಗೆ ಹೇಳ್ತೀನಿ ರೀ, ನಿಜವಾಗಿ ಅಣ್ಣ ತಮ್ಮ ಅಣ್ಣವ್ರು ಇದ್ದರು ಅಂತಂದ್ರೆ ಒಳ್ಳೆಯ
ಸಂದೇಶವನ್ನು ಬಯಸ್ಬೇಕು. ಅಣ್ಣನ ಮೇಲೆ, ಅಪ್ಪನ ಮೇಲೆ, ತಮ್ಮನ ಮೇಲೆ ವಿರೋಧವನ್ನು ಎಂದೂ ನಾವು ಕಟ್ಕೋಬಾರ್ದು. ಅಣ್ಣ ತಮ್ಮ ಹೆಂಗಿರ್ಬೇಕಂದ್ರೆ ಒಂದು ನಾಣ್ಯದ ಎರಡು ಮುಖಗಳಂತೆ ಇರ್ಬೇಕು ನಾವು ಮಣಿಯೊಳಗೆ. ಅಣ್ಣ ತಮ್ಮ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ರಾವಣ ಸೋತ ನಂತರ ರಾಮಾಯಣದೊಳಗೆ ರಾವಣಗೆ ಯುದ್ಧ ಆದ ನಂತರ ರಾವಣನ ಕಡೆ ಎಷ್ಟು ಸೈನ್ಯ ಇತ್ತಂದ್ರೆ ಲಕ್ಷ ಲಕ್ಷ ಜನ ರಾವಣನ ಕಡೆ ಯುದ್ಧದೊಳಗೆ. ರಾಮನ ಕಡೆ ಯಾರೂ ಇಲ್ಲರಿ, ಬರೇ ಸಣ್ಣ ಸಣ್ಣ ಮಂಗ್ಯಗಳಿದ್ದು ಅಂತ. ಬರೇ ಸಣ್ಣ ಸಣ್ಣ ಮಂಗ್ಯಗಳು, ಕಡ್ಡಿ ಮಂಗ್ಯ ಇಂಥವನ ಇದ್ದು ಅಂತ. ಇಂಥವನ ಇದ್ದರೂ ರಾಮನ ಗೆದ್ದಂತ್ರಿ, ರಾವಣ ಗೆದಿಲಿಲ್ಲ. ಕಡಿಕ ರಾವಣ ಕೆಳಗೆ ಬಿದ್ದು ಉಳ್ಳಾಡಿ ಇನ್ನೇನು ಸಾಯು ಪರಿಸ್ಥಿತಿಯೊಳಗಿದ್ದಾಗ ಪ್ರಭು ಶ್ರೀರಾಮಚಂದ್ರ ಬಂದ ಏನಂತಂದ್ರೆ, ಕಡಿಕ ರಾವಣ ಸಾಯಾಕತ್ತಾನ, ಸಾಯುವಾಗ ನನ್ನ ನೋಡಿ ಸಾಯಲಿ, ಅವನಿಗೆ ಒಳ್ಳೆಯ ಮುಕ್ತಿಯರ ಸಿಗ್ತದಂತ ತಿಳ್ಕೊಂಡು ಪ್ರಭು ಶ್ರೀರಾಮಚಂದ್ರ ಬಂದು ರಾವಣನ ಮುಂದೆ ನಿಂತಾಗ ರಾವಣ ಒಂದು ಮಾತು ಕೇಳಿದಂತ. ರಾವಣ ಒಂದು ಮಾತು ಕೇಳಿದಂತ. ಏನು ಕೇಳಿದಂತಂದ್ರೆ, ರಾಮ ನೀ ಒಟ್ಟ ಗೆದಿಯಬಾರದು, ಯಾಕಂದ್ರೆ ನಿನ್ನ ಹಂತ ಆಯುಧಗಳೇ ಇಲ್ಲ, ಅಷ್ಟು ಮಂದಿ ಯೋಧರೇ ಇಲ್ಲ, ಸೈನಿಕರೇ ಇಲ್ಲ, ಬರೇ ಮಂಗ್ಯಗಳು ಕೂಡ ನೀ ಇದ್ದಾವ. ಲಕ್ಷ ಲಕ್ಷ ಸೈನಿಕರು ನನ್ನ ಕೂಡ, ನನ್ನ ತಮ್ಮಗಳು ಶೂರರು, ನನ್ನ ಮಕ್ಕಳು ಶೂರರು, ಇಷ್ಟೆಲ್ಲ ಇದ್ದು ನಾ ಯಾಕೆ ಸೋತ್ನಿ, ನೀ ಯಾಕೆ ಗೆದ್ದಿ? ಅಂತಂದಾಗ ಪ್ರಭು ಶ್ರೀರಾಮಚಂದ್ರ ಒಂದು ಮಾತು ಹೇಳಿದಂತ. ನೋಡ್ರಿ ರಾವಣ, ನಾ ಯಾಕೆ ಗೆದ್ನಿ ಅಂತಂದ್ರೆ, ನನ್ನ ಹಿಂಬಾಲ ಯಾವತ್ತೂ ನನ್ನ ತಮ್ಮ ಲಕ್ಷ್ಮಣ ನನ್ನ ಗುಡ ಅದಾನ, ಅದಕ್ಕೆ ನಾ ಗೆದ್ದನಿ. ನಿನ್ನ ತಮ್ಮ ನಿನ್ನ ಗುಡ ಇಲ್ಲ, ಅವ ನಿನ್ನ ಬಿಟ್ಟು ಹೋಗ್ಯಾನಲ್ಲ, ಅದಕ್ಕೆ ನೀ ಸೋತಿ ಅಂದಂತವ. ನನ್ನ ತಮ್ಮ ಲಕ್ಷ್ಮಣ ಯಾವತ್ತೂ ನನ್ನ ಗುಡ ಅದಾನ, ಅದಕ್ಕೆ ನಾ ಗೆದ್ದನಿ. ನಿನ್ನ ಗುಡ ನಿನ್ನ ತಮ್ಮ ಇಲ್ಲ. ವಿಭೀಷಣ ರಾವಣನ ಬಿಟ್ಟು ರಾಮನ ಕಡೆ ಬಂದಿದ್ದಂತವ, ಅದಕ್ಕೆ ನಿನಗೆ ಗೆಲ್ಲಕ್ಕಾಗಲಿಲ್ಲ. ಮಣಿಯೊಳಗೆ ನಾವೆಲ್ಲರೂ ಕೂಡಿದ್ರೆ ಯಾರನ್ನು ಬೇಕಾದವ್ರನ್ನ ಗೆಲ್ಲಬಹುದು. ನಾವು 4 ಮಂದಿ ಅಣ್ಣತಮ್ಮರು, ನಾವು 2 ಅಣ್ಣತಮ್ಮರು, ನಾವು 3 ಮಂದಿ ಅಣ್ಣತಮ್ಮರು ಒಟ್ಟೂರು ಕೂಡಿದ್ದೀವಂದ್ರೆ ಯಾವ ಬೇಕಾದವ ಬಂದರು ಎದುರಿಸಕ್ಕೆ ಬರ್ತದೆ. ಮತ್ತು ನಮ್ಮಲ್ಲೇ ಒಳಗೆ ತಿಕ್ಕಾಟ, ಜಗಳ, ವೈಷಮ್ಯ ಇತ್ತಂದ್ರೆ ಹೆಂಗೆ ನಡೀತದ ರೀ? 2 ಅಣ್ಣ ತಮ್ಮ ಹುಲಿ ಎಡ್ಡು ಕೂಡೇ ಇದ್ದು ಅಂತ. ದೊಡ್ಡ ಆದ ನಂತರ ಯಾವುದೋ ವಿಷಯಕ್ಕೆ 2 ಹುಲಿ ಜಗಳಾಡಿದ್ವು ಅಂತ. ಜಗಳಾಡಿ ಅದು ಅತ್ತಾಗ ಹೋಯ್ತು, ಇದು ಇತ್ತಾಗ ಹೋಯ್ತು. 2 ಅಣ್ಣ ತಮ್ಮ ಹುಲಿ ಜಗಳಾಡಿದ ನಂತರ 25 ವರ್ಷ ಮಾತಾಡಲಿಲ್ಲ ಅಂತ. ಎಡ್ಡು ಹುಲಿಗಳು 25 ವರ್ಷ ಮಾತಾಡಲಿಲ್ಲ. ಬೇರೆ ಅದು ಅಣ್ಣ ತಮ್ಮ ಜಗಳಾಡಿ ಒಂದು ಹುಲಿ 4 ಮರಿ ಹಾಕಿತ್ತಂತ. ಅದು ಸಣ್ಣ ಹುಲಿ ಮರಿ ಇದ್ದು ಅಂತ. ಅವು ಎಡ್ಡು ಇಲ್ಲದಾಗ ಕಾಡಿನೊಳಗಿನ ಒಂದು 25 ನಾಯಿಗಳು ಬಂದ ಆ ಹುಲಿ ಮರಿ ತಿನ್ಬೇಕಂತ ಅವತರ ಮ್ಯಾಗ ಬೀಳಾಕತ್ತಿದ್ವು ಅಂತ. ಆಗ ಒಂದು ಹುಲಿ ಬಂದ ಆ ನಾಯಿಗಳು ಕೂಡ ಯುದ್ಧ ಮಾಡಿ ಅವತರನ್ನೆಲ್ಲರನ್ನು ಒಟ್ಟುತ್ತರನ್ನು ಬಗಳಿ ಅವತರನ್ನು ಕಳಿಸಿಬಿಟ್ಟಿತ್ತಂತ. ಹುಲಿ ಗರ್ಜನೆಯನ್ನು ಮಾಡಿ ಅವತರನ್ನು ಜಗಳಾಡಿ ಕಳಿಸಿಬಿಟ್ಟಿತ್ತಂತ. ಇಲ್ಲಾಂದ್ರೆ ಸಣ್ಣ ಒಟ್ಟು ಹುಲಿಗಳನ್ನ ಅವು ನಾಯಿಗಳು ತಿಂದು ಬಿಡ್ತಿದ್ದು. ಇವತ್ತರ ಅವ್ವ ಸಣ್ಣ ಹುಲಿ ಇದ್ದುಲ್ಲ, ಅವತರ ಅವ್ವ ಬಂದ ಬರಗುಡ್ದ ಇವು ಅಳ್ಳಾಕತ್ತಿದ್ವು ಅಂತ. ಅವು ಕೇಳ್ತಂತಕ್ಕಿ, ಅವ್ವ ಯಾಕೆ ಅಳ್ಳಾಕತ್ತೀರಿ ಅಪ್ಪ, ಯಾಕೆ ಅಳ್ಳಾಕತ್ತೀರಿ ಅಂತಂದಾಗ, ಇಲ್ಲ ನೀ ಇದ್ದಿದ್ದಿಲ್ಲ, ಒಂದು 20-25 ನಾಯಿಗಳು ಬಂದು ನಮ್ಮ ಮ್ಯಾಲೆ ಬ್ಯಾಟಿ ಆಡಿ ನಮ್ಮನ್ನು ತಿನ್ಬೇಕಂತ ಅವು ಪ್ರಯತ್ನ ಮಾಡಾಕತ್ತಿದ್ವು. ಅದರೊಳಗೆ ಅಲ್ಲಿ ಕೂತತಿಲ್ಲ ಅಂಕಲ್ ಹುಲಿ, ಅಲ್ಲೊಂದು ಹುಲಿ ಕೂತತಿಲ್ಲ ಅಂಕಲ್, ಅದು ಬಂದು ನಮ್ಮನ್ನು ಬಿಡಿಸದ ಅಂದಾಗ ನಾವು ಉಳಿದೆವು, ಇಲ್ಲ ಅಂದ್ರೆ ಸತ್ತು ಹೊಕ್ಕಿದ್ದೀವಿ ನಾವು ಅಂತಂದಾಗ ಈ ಹುಲಿ ಕೇಳ್ತಂತ, ಅದು ಬೇರೆ ಯಾರೂ ಅಲ್ಲ, ಅದು ನಿಮ್ಮ ಕಾಕ, ಅದು ನಿಮ್ಮ ದೊಡ್ಡಪ್ಪ, ಅವ ನಾನು ಕೂಡ ಇದ್ದವ್ರ ಅಣ್ಣ ತಮ್ಮ ಮಾತು ಬಿಟ್ಟದಿವಂತ ಹೇಳ್ತಂತ. ಆಗ ಸಣ್ಣ ಹುಲಿಗಳು 4 ಕೂಡಿ ಅಪ್ಪಗೆ ಹೇಳಿದ್ವಂತ, ನೋಡ ನೀವಿಬ್ಬರು ಜಗಳಾಡಿದ್ದಕ್ಕೆ, ನೀವಿಬ್ಬರು ಬ್ಯಾರೆ ಆದದ್ದಕ್ಕೆ ಊರಾಗಿನೂ 20-25 ನಾಯಿಗಳು ಬಂದು ನಮ್ಮ ಮೇಲೆ ಸವಾರಿ ಮಾಡಾಕತ್ತಾವ, ಮತ್ತು ನೀವು ಇಬ್ಬರು ಕೂಡಿದ್ರಿ ಅಂದ್ರೆ ಬರ್ತಿದ್ವೋ ನಾವು ಅಂತ ಸಣ್ಣ ಹೇಳಿದ್ವಂತ. ಹಂಗೆ ನೀವು ಮನ್ಯಾಗ 4 ಮಂದಿ ಅಣ್ಣತಾಮ್ರು ಇದ್ದವ್ರು ನೀವು ಜಗಳಾಡಿ ಬ್ಯಾರೆ ಆದ್ರೆ ಅಂದ್ರೆ ಕೆಲವೊಂದು ನಾಯಿಗಳು ಇರ್ತಾವೆ ಊರಾಗ. ಆ ನಾಯಿಗಳು ಬಂದ ಸವಾರಿ ಮಾಡ್ತಾವೆ. ಅವ್ರೇನಾಳು ಅಟ್ಟರು ಬ್ಯಾರೆ ಆಗ್ಯಾರ. ಅವನೊಬ್ಬನ ಕಟ್ಟಿನು, ಇವ್ರು ಬರಂಗೇ ಇಲ್ಲ. ಇವ್ರು ಕೂಡ ಅವ್ರು ಟಚ್ ಇಟ್ಟಿರ್ತಾರೆ.
ಅದಕ್ಕೆ ನಾವು 4 ಮಂದಿ ಇರಲಿ, ಒಬ್ಬರೇ ಇರಲಿ, ಇಬ್ಬರೇ ಇರಲಿ, ಅಣ್ಣ ತಮ್ಮ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಬೇಕು. ಶರಣಪ್ಪ ಹೇಳ್ದಂತೆ ಹಾಗೆಲ್ಲ ಮಾಡಬಾರ್ದ್ರಿಪ್ಪ. ದಾನ ಮಾಡಬೇಕು, ಧರ್ಮ ಮಾಡಬೇಕು, ಪುಣ್ಯ ಮಾಡಬೇಕು. ಯಾಕಂತಂದ್ರೆ ಇಂದು ಮಾಡಿದ ಪುಣ್ಯ ಇವತ್ತು ನಾವೇನು ಉಣ್ಣಾಕತ್ತೀವಲ್ಲ, ಇದು ಹಿಂದೆ ಪುಣ್ಯ ಮಾಡಿವಂತ ಇವತ್ತು ನಾವು ಊಟ ಮಾಡಕತ್ತೀವಿ. ಇಲ್ಲ ಅಂದ್ರೆ ಸಿಗಂಗಿಲ್ಲ ಅಂತ ಹೇಳಿದ್ರು ಅವ್ರು ಕೇಳಿಲ್ಲ. ಒಟ್ಟು ನಾವು ಬೇರೆ ಆಗವ್ರಪ್ಪ, ಆಯಿತು ನಿಮ್ಮ ತೋರ್ ಅಂತ ತಿಳ್ಕೊಂಡು ಶರಣಪ್ಪ ಅವ್ರು ಹೋದ ನಂತರೂ ದಾನ ಮಾಡಕತ್ತಿದ. ಕಾರಣ ಏನಂತಂದ್ರೆ ಅವ್ರು ಎಷ್ಟು ಜಗಳಾಡಿ ಹೋದರೂ ಶರಣಪ್ಪ ಮತ್ತೇನು ಮಾಡಿದ ಅಂತಂದ್ರೆ ತಂದು ಎಷ್ಟದ ಅಷ್ಟು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಕತ್ತಿದ. ಹಂಗೆ ನಾವು ಏನಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಎಷ್ಟು ದಾನ ಮಾಡ್ತೀವಲ್ಲ, ದೇವರಿಗೆ, ಧರ್ಮಕ್ಕೆ, ಇಂಥ ಕಾರ್ಯಕ್ರಮಕ್ಕೆ ನಾವು ಎಷ್ಟು ಕೊಡ್ತೀವಲ್ಲ, ಅದರ 10 ಪಟ್ಟಾಗಿ ಬರ್ತದೆ ರೀ. ಅದರ 10 ಪಟ್ಟಾಗಿ ಬರ್ತದೆ. ನಾವು ಕೊಡಲಿಲ್ಲ ಅಂದ್ರೆ ಅದು 1 ಪಟ್ಟು ಬರಂಗಿಲ್ಲ ಅಂತ ನೇಮದ. ನಾವು ಕೆಲವೊಬ್ರು ನೋಡ್ಬೇಕ್ರಿ, ರೊಕ್ಕ ಅದು ಬಂದು ಅಂದ್ರೆ ಎಷ್ಟು ಬಂದು 50,000 ತೆಗೆದಿಡ ಅವನು, ಮತ್ತು ಇನ್ನು 50,000 ರೂಪಾಯಿ ಕೂಡಿಸಿ ಅದನ್ನು ಲಾಕನ ಮಾಡ್ಬೇಕು. ಅದು ಒಂದು ಲಾಕ್ ಆತಂದ್ರೆ ಮತ್ತೆ ಅದನ್ನು ಬೇರೆ ಕಡೆ ಎಲ್ಲರ ಇಡೋದು, FD ಮಾಡೋದು, ಎಲ್ಲರ ಇಡೋದು, ಮತ್ತೆ ಬಂದದ್ದು ಹಂಗೆ ಗೋಳೆ ಹಾಕೋತನ ಹೋಗೋದು. ಆದರೆ ಮಂದಿಗೆ ಕೊಡಂಗಿಲ್ಲ. ನೀ ಎಲ್ಲ ಗೋಳೆ ಹಾಕ್ತಿ ಇಡ್ತಿ ಇಟ್ಟು ಅವು 10 ಲಕ್ಷ ಅದು ಬರೋಬರಿ ರೊಕ್ಕ ಹೆಚ್ಚಾಕೋತ ಹೊಕ್ಕಾವು, ನಿನ್ನ ಆಯುಷ್ ಇಳ್ಕೋತ ಬರ್ತದ. ಅವತ್ರನ್ನ ಅನುಭವಿಸಿದ ಯಾವಾಗ? ತಿನ್ನೋದು ಯಾವಾಗ? ಉಣ್ಣೋದು ಯಾವಾಗ? ಮಂದಿ ಕೊಡೋದು ಯಾವಾಗ? ಯಪ್ಪ, ನೀ ಗಳಿಸಿದ್ದು ಭಾಳ ದೊಡ್ಡದಲ್ಲ, ಅದು ನಿನ್ನ ಹಿಂಬಲ ಬರಂಗಿಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತೇನ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಯಾರಿಗಾರ ಒಂದಿಟ್ಟು ಕೊಡುವುದನ್ನು ಕಲಿಬೇಕು. ನಿಮ್ಮೂರಾಗ ಯಾರರ ಮಾದನ ಹಿಪ್ಪರಿಗೆ ಒಳಗೆ ಅಥವಾ ಸುತ್ತ ಹಳ್ಳಿ ಒಳಗೆ ಯಾರರ ಒಬ್ಬ ಬಡ ವಿದ್ಯಾರ್ಥಿ ಸೆಕೆಂಡ್ ಇಯರ್ ಮುಗಿಸಿ MBBS ಓದಾಕಂತ ತಿಳ್ಕೊಂಡ ನೀಟ್ ಎಕ್ಸಾಮ್ ಬರೆದು ನೀಟ್ ಎಕ್ಸಾಮ್ದೊಳಗೆ ಪಾಸಾಗಿ ಅವನಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಅಂದ್ರೆ, ಗೌರ್ಮೆಂಟ್ ಕೋಟಾದಾಗ ಸೀಟ್ ಸಿಕ್ಕಿತ್ತು ಅಂದ್ರೆ, ಆ MBBS ಕಲಿಯಾಕ ಅವನ ಹತ್ಯಕ್ಕೆ ರೊಕ್ಕ ಇದ್ದಿದ್ದಿಲ್ಲ ಅಂದ್ರೆ, ಇಂಜಿನಿಯರಿಂಗ್ ಕಲಿಯಾಕ ರೊಕ್ಕ ಇದ್ದಿದ್ದಿಲ್ಲ ಅಂದ್ರೆ, ನಿನ್ನ ಹತ್ಯಕ್ಕೆ ಅನುಕೂಲ ಇತ್ತಂದ್ರೆ ಅಂಥ ಬಡ ವಿದ್ಯಾರ್ಥಿಗೆ ಒಂದು 5,000 ಕೊಟ್ಬಿಡಪ್ಪ ಸಾಕ. ಅಂಥ ಬಡ ವಿದ್ಯಾರ್ಥಿಗೆ, ಒಬ್ಬ ಇಂಜಿನಿಯರ್, ಒಬ್ಬ MBBS ಡಾಕ್ಟರ್ ಓದತಕ್ಕಂಥ ವ್ಯಕ್ತಿಗೆ ಒಂದು 5,000 ರೂಪಾಯಿ 10,000 ರೂಪಾಯಿ ಕೊಟ್ಟಿ ಅಂದ್ರೆ ಅದೇ ರೊಕ್ಕ ತಗೊಂಡು ಅವ ಸಾಲಿ ಕಲಿತು MBBS ಮುಗಿಸಿ ಅವ ಸೀದಾ ಎಲ್ಲಿಗೆ ಬರ್ತಾನಂದ್ರೆ ನಿನ್ನ ಮನೆಗೆ ಬರ್ತಾನೋ ಯಪ್ಪ. ಅವ ಮೊದಲ ನಿನ್ನ ಮನೆಗೆ ಬಂದು ನಿನ್ನ ಕಾಲು ಬೀಳ್ತಾನೆ. ಯಪ್ಪ, ನನಗೆ ರೊಕ್ಕ ಇಲ್ಲದ ಟೈಮದೊಳಗೆ ನನಗೆ ಕಲಿಯಾಕ 10,000 ರೂಪಾಯಿ ಕೊಟ್ಟೆಲ್ಲ, ನಿನ್ನಂಥ ದೇವ್ರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಸಾಯುತಕ ಅವನ ದವಾಖಾನ್ಯಾಗ ನಿನ್ನ ಫೋಟೋ ಹಾಕ್ತಾನವ. ಆ ಬಡ ವಿದ್ಯಾರ್ಥಿ ಸಾಯು ತನಕ ಅವನ ದವಾಖಾನ್ಯಾಗ ಫೋಟೋ ಹಾಕ್ತಾನೆ. ಮತ್ತು ಅದ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಬಂಗಾರ ಬೆಳ್ಳಿ ಹೊಲ ಮಣಿ ಎಲ್ಲ ನಿನ್ನ ಮಗನಿಗೆ ಕೊಟ್ಟು ಹೋಕಿಯಲ್ಲ. ಸಾಯುವಾಗ ನೀ ಗಳಿಸಿದ್ದೆಲ್ಲ ನಿನ್ನ ಮಗನಿಗೆ ಕೊಟ್ಟು ಹೋಕಿಯಲ್ಲ. ನಾಳೆ ನಿನ್ನ ಮಗನಿಗೆ ಕೊಟ್ಟು ಹೋದ ನಂತರ, ನೀ ಸತ್ತ ನಂತರ ನಿನ್ನ ಪುಣ್ಯತಿಥಿ ಮಾಡಬೇಕಾದ್ರೆ ವಿಚಾರ ಮಾಡ್ತಾನ. ನೀ ಕಟ್ಟಿ ಇಟ್ಟು ಹೋದ ಮನ್ಯಾಗ ನಿಂದ ಫೋಟೋ ಹಾಕಬೇಕಾದ್ರೆ ವಿಚಾರ ಮಾಡ್ತಾನವ. ಜ್ಯೋತಿಷ್ ಹೇಳೋರು ಹೇಳ್ತಾರತ್ ನೋಡ್ರಿ. ಈಗ ಏನಂತಂದ್ರೆ, ಈ ಸತ್ತವ್ರ ಫೋಟೋ, ಹಿರಿಯರ ಫೋಟೋ ಮಣಿ ಇದ್ರಿಗೆ ಹಾಕಬಾರ್ದಂತ. ಮತ್ತೇನು ಗಾಡಿ ಹಿಂದೆ ಹೋಗಿ ಹಾಕೋದನ ಅವ್ರನ್ನ? ಮಣಿ ಅವಂದ, ಹೊಲ ಅವಂದ, ಉಣ್ಣೋದು ಅವಂದ, ತಿನ್ನೋದು ಅವಂದ, ಹಿರಿಯರ್ದ. ಅವ್ರ ಫೋಟೋ ಇದ್ರಿಗೆ ಹಾಕಂಗಿಲ್ಲಂತ. ಸತ್ತವ್ರ ಫೋಟೋ, ಹಿರಿಯರ ಫೋಟೋ ಓದು ಗಾಡಿ ಹಿಂದೆ ಹಾಕಿ ಬರೋದಂತ. ಏನಾಗಂಗಿಲ್ಲ. ಫೋಟೋದಾಗಿದ್ದರೂ ನಿಮ್ಮವು ನಿನಗೆ ಒಳ್ಳೆ ಆಶೀರ್ವಾದ ಮಾಡ್ತಾಳೆ. ಜೀವಂತ ಇದ್ದಾಗನೂ ನಿಮ್ಮವು ನಿನಗೆ ಒಳ್ಳೆ ಆಶೀರ್ವಾದ ಮಾಡ್ತಾಳೆ. ನಿಮ್ಮ ಅಪ್ಪ ನಿನಗೆ ಒಳ್ಳೇದಾಗಲಿ ಅಂತ ಬಯಸ್ತಾನೆ. ಸತ್ತಿಂದು ನನ್ನ ಮಗ ಚಂದಂಗಿರಲಿ, ನನ್ನ ಮಕ್ಕಳು ಚಂದಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಫೋಟೋದಾಗಿದ್ದರು ಅವ್ರೇನು ಕೆಟ್ಟ ಬಯಸ್ತಾರೆ ನಿಮಗೆ? ಇಲ್ಲ, ಎಂದೂ ಕೆಟ್ಟ ಬಯಸಂಗಿಲ್ಲ. ಯಾರ ರೈಲ್ವೆ ಸ್ಟೇಷನ್ದೊಳಗೆ, ವಿಮಾನ ನಿಲ್ದಾಣದೊಳಗೆ, ಬಸ್ ಸ್ಟ್ಯಾಂಡ್ದೊಳಗೆ ಎಲ್ಲರ ಹೋದಾಗ ಕೆಲವೊಬ್ಬ ಆಯಿಗಳು, ವಯಸ್ಸಾದ ಮುದುಕಿಗಳು ಭಿಕ್ಷಾ ಬೇಡ್ಕೊಂತ ಅಡ್ಡಾಡ್ತಿರ್ತಾವೆ ನೋಡ್ರಿ. ಪಾಪ, ಯಾವನೋ ಒಬ್ಬ ನಾಲಾಯಕ ಮಗ ತನ್ನ ತಾಯಿಯನ್ನು ಸಾಕಾಕ ಆಗಲಾರಕ್ಕ ಮನಿ ಬಿಟ್ಟು ಹೊರಗೆ ಹಾಕಿರ್ತಾನೆ. ಅಂಥ ಮುದುಕಿ ಅಜ್ಜಿಗಳು ಎಲ್ಲರ ಬಸ್ ಸ್ಟ್ಯಾಂಡ್ದೊಳಗೆ ₹1 ಕೇಳ್ಕೊತ ಬದುಕ್ತಿರ್ತಾವಲ್ಲ, ಅಂಥ ಮುದುಕಿದ ಏನಾದರೂ ಶೀರೆ ಹರಿದಿತ್ತಂದ್ರೆ, ಮಾನ ಮರ್ಯಾದೆ ಮುಚ್ಕೊಳ್ಳಾಕ ಬರ್ಲಾರ್ದಂಗೆ ಸೀರೆ ಹರಿದಿತ್ತು ಅಂದ್ರೆ, ಅಂಥ ಹೆಣ್ಮಗಳಿಗೆ ಒಂದು ಸೀರೆ ಕೊಂಡು ಕೊಡ್ರಿಪ್ಪ.
ಬರೇ ಒಂದು 200 ರೂಪಾಯಿದ್ದು, ಬರೀ 200 ರೂಪಾಯಿದ್ದು ಸಾದಾ ಸೀರೆ ತಂದು ಕೊಟ್ಟರು ಆ ಅಜ್ಜಿ, ಆ ಮುದುಕಿ ಸಾಯು ತಕ, ಸೀರೆ ಹರಿಯೋ ತನಕ ನಮ್ಮ ಸಾವುಕಾರ, ನಮ್ಮ ಮಾದನಿಪ್ರಗ ಗೌಡ, ನಮ್ಮ ಸಾವುಕಾರ ಸೀರೆ ಕೊಂಡು ಕೊಟ್ಟಂತ ತಿಳ್ಕೊಂಡ ಆ ಸೀರೆ ಹರಿಯೋ ತಕ ನಿನ್ನ ನೆನೆಸ್ತಾಳು. ಯಪ್ಪ ಆಕಿ ಸೀರೆ ಹರಿಯೋ ತಕ ನಿನ್ನ ನೆನೆಸ್ತಾಳ. ಅದ ಮನ್ಯಾಗ ಹೆಂತಿಗೆ ತಂದು ಕೊಡ್ತಿಲ್ಲ 5000 ರೂಪಾಯಿದ್ದು ತಂದು ಕೊಡ್ತಿರಲ್ಲ, ಹೆಂಡತಿಗೆ ಸೀರೆ ತಂದು ಕೊಡ್ತೀಯಲ್ಲ, ಒಂದಿನಾರ ನೆನೆಸ್ತಾಳ. ಬೇಕಾರೆ ಹೋಗಿ ಕೇಳ್ರಿ, ಈಗ ಪುರಾಣ ಬಿಡದಿಂದ ಮನೆಗೆ ಹೋಗಿ ಹೆಂಡತಿಗೆ ಒಂದು ಮಾತು ಅನ್ರಿ, ಮಾನ್ಯ ಜಾತ್ರೆಯಾಗ 5000 ರೂಪಾಯಿದ್ದು 2000 ರೂಪಾಯಿದ್ದು ಸೀರೆ ತಂದು ಕೊಟ್ಟನಿಲ್ಲ ನಿನಗೆ, ಹಿಂಗೆ ಅನ್ರಿ. ಏನಂತಾಳೆ ಗೊತ್ತದೇನ್ರಿ? ಪೊಗಶಟ್ಟಿ ತಂದು ಕೊಟ್ಟು ಮಗ್ಗಲದಾಗ ಕುಂಡಿಸ್ಕೊಂಡು ತಾಳಿ ಕಟ್ಟಿ ಮಾಂಗಲ್ಯಂ ತಂತು ನಾನೇನ ಅಂತ ತಾಳಿ ಕಟ್ಟಿ ಹೆಂಡತಿಗೆ ಮಾಡ್ಕೊಂಡ ನಂತರ ನೀ ತಂದು ಕೊಡ್ಲಾರ್ದ ಮತ್ತಾರು ತಂದು ಬದ್ರ ಬೈದ್ಲ ಹಾಕಿ ಮತ್ತಾರು ತಂದು ಕೊಡ್ತಾರೋ ಅಂತಾಳೆ. ಯವ್ವ, ಹೆಂಡತಿಗೆ ಸೀರೆ ತಂದು ಕೊಟ್ರೆ ಪುಣ್ಯ ಅಲ್ಲ, ಮತ್ತು ಪುಣ್ಯ ಅಲ್ಲ ಅಂತ ತಿಳ್ಕೊಂಡು ತಂದು ಕೊಡೋದು ಬಿಟ್ಟಿರಿ. ಎಂಥ ಸ್ವಾಮಿಗೆ ತಂದಿರಿ ಸೀರೆ ತರಬೇಡ, ಬಂಗಾರ ತಂದು ಕೊಡಬೇಡ, ಮತ್ತು ಪುಣ್ಯ ಬರಲಿಲ್ಲ ಅಂದ್ರೆ ನಮ್ಮ ಗಂಡುಗಳು ಅವೇ ತರ್ತಾವೆ, ನಮಗೆ ಮೊದಲ ತರುವುದಿಲ್ಲ. ಕಾಡಬೇಡಿ ತೊಂಬಾತ ನಾವು ಹೇಳೋರು, ನೀರ ಸೀರೆ ತರಬೇಡ ಅಂತ ಹೇಳಿ, ತರಬೇಡ ಅಂತಂದ್ರೆ ಅವ್ರಿಗೆ ಕರ್ತವ್ಯದ. ನಾವು ಹೆಂಡತಿಗೆ ಮಾಡ್ಕೊಂಡಿವಿ ಅಂದ್ರೆ ನಾವೇ ತಂದು ಕೊಡಬೇಕು. ಆದ್ರೆ ಹೆಂಡತಿಗೆ ಸೀರೆ ತಂದು ಕೊಟ್ಟರೆ ಪುಣ್ಯ ಬರಂಗಿಲ್ಲ, ಅದು ನಮ್ಮ ಕರ್ತವ್ಯದ ತಂದು ಕೊಡೋದು. ಅದ ಯಾರರ ಹೆಣ್ಣು ಮಗಳಿಗೆ, ನಿರ್ಗತಿಕ ಹೆಣ್ಣು ಮಗಳಿಗೆ ಒಂದು 200 ರೂಪಾಯಿದ ಸೀರೆ ತಂದು ಕೊಟ್ರೆ ಅದರಂಥ ಪುಣ್ಯ ಜಗತ್ತಿನೊಳಗೆ ಯಾವುದೂ ಇಲ್ಲ. ನಿಮ್ಮ ಮಕ್ಕಳಿಗೆ ನೀವು ಗಳಿಸಿದ ಆಸ್ತಿ ಎಲ್ಲ ಬಿಟ್ಟು ಹೋಗ್ತೀರಿ, ಆದರೆ ನಿಮಗೆ ಪುಣ್ಯ ಬರಂಗಿಲ್ಲ. ಇಂತಹ ಧಾರ್ಮಿಕ ಕ್ಷೇತ್ರದೊಳಗೆ ಬರೀ 1000 ರೂಪಾಯಿ ಕೊಟ್ರೆ ಅಂದ್ರೆ ನಿಮಗೆ ಹೊತ್ತುಕೊಂಡು ಹೋಗಲಾಕ ಆಗಲಾರದಷ್ಟು ಪುಣ್ಯ ಬರ್ತದೆ ನೋಡ್ರಿ. ಹೊತ್ತುಕೊಂಡು ಹೋಗಲಾಕ ಆಗಲಾರದಷ್ಟು ಪುಣ್ಯ ಬರ್ತದೆ. ಅದಕ್ಕೆ ಕೆಲವೊಬ್ಬರು ಇಷ್ಟು ಜಿಪುಂಡ್ರು ಇರ್ತಾರೆ, 1 ರೂಪಾಯಿ ಕೊಡೋದಂದ್ರೆ ಬತ್ ನೋಡ್ರಿ ಅವ್ರಿಗೆ. ಪಟ್ಟಿ ಕೊಡೋದಂದ್ರೆ, ದಾನ ಮಾಡೋದಂದ್ರೆ, ಅದಕ್ಕೆ ಸರ್ವಜ್ಞ ಕವಿ ಹೇಳಿರ್ಬೇಕು, ದಾನವೆಂದರೆ ತಲೆಯಲ್ಲಿ ಚಾನ ಹೊಡೆದಂತಹುದು, ತಾನೊಂದು ತಪ್ಪು ಮಾಡಿದಡೆ ದಂಡವನ್ನು ಮೌನದಿಂ ಕೊಡುವನು ಸರ್ವಜ್ಞ. ದಂಡ ಕೊಡ್ತಾರ ನಮ್ಮ ಜನ, ದಾನ ಕೊಡಾಕ ಒಲ್ಲೆ ಅಂತಾರೆ ನಮ್ಮ ಮಂದಿ. ಯಾಕೋ ಏನೋ ಗೊತ್ತಿಲ್ಲ, ಆದ್ರೆ ಜಿಪುಣತನ ಮಾಡಬೇಕು ಸಂಸಾರದೊಳಗೆ, ಎಲ್ಲಿ ಮಾಡ್ಬೇಕು ಅಲ್ಲಿ. ಆದ್ರೆ ಇಂಥ ಕ್ಷೇತ್ರದೊಳಗೆ, ಧಾರ್ಮಿಕ ಕ್ಷೇತ್ರದೊಳಗೆ ಜಿಪುನ್ತನ ಮಾಡಬಾರ್ದು. ಅದ್ರಾಗ ನಮ್ಮ ಮವುಗಳು ಬಾಳೆಕ್ಕೆ ಭಾಳ ಶಾಣ್ಯಾರ್ರಿ, ಭಾಳ ಜಿಪುಣ್ರು ಎಲ್ಲರೂ ರೀ. ಮತ್ತು ಹೆಣ್ಮಕ್ಳೆಲ್ಲರೂ ಭಾಳ ಗಂಡ್ಮಕ್ಳ ಕೈ ಸಡ್ಲ ಹಂಗೆ ಎಲ್ಲಿ ಯಾರು ಬಿಡು, ಹಾಂ ತಗೋರ ಹೋಗಿ ನೋಡಿ. ಹೆಣ್ಮಕ್ಳು ಹಂಗಿಲ್ಲ, ಭಾಳ ನಾ ಹೇಳ್ತಿರ್ತೀನಿ ನೋಡ್ರಿ. ಯಾರು ಮೊನ್ನೆ ಹೇಳಿರ್ಬೇಕು ನೋಡು, ಎಲ್ಲಾರ ಯಾರಿಗಾರ ಕಡ ಅದು ಕೊಟ್ಟರಂದ್ರೆ ಹೊಳ್ಳಿ ಕೊಡುವಾಗ ಇಟ್ಟು ಅಂತರ್ಲೆ ಅಳಿದದನ್ನು. ಎಲ್ಲರೂ ಹಿಟ್ಟು ತಂದಿರ್ತೀರಿ, ಹಿಟ್ಟು ವಾಪಸ್ ಅವ್ರಿಗೆ ಕೊಡುವಾಗ ಇಟ್ಟು ಅಂತರ್ಲೆ ಅಳಿದು, ಯಾಕೆ ಭಾಳ ಇಟ್ಟು ಹೋಗಬಾರ್ದಂತ ಅಟ್ಟು ಜಿಪುನ್ ನಮ್ಮ ಮವುಗಳು. ಒಬ್ಬ ಹೆಣ್ಮಗಳು ಶರಣರು ಹೇಳ್ಯಾರ ನೋಡ್ರಿ, ಬೀಗರುಂಬುವ ದಿನದಿ ಯೋಗಿ ಮನೆಗೆ ಬಂದರೆ ಬೀಗರಿಗೆ ನೀಡಿ ಯೋಗಿಗೆ ಇಲ್ಲೆಂದರೆ ಕಾಗೆಯ ಜನ್ಮ ಸರ್ವಜ್ಞ. ನಿಮ್ಮ ಮನೆಗೆ ಬೀಗರು ಬಂದಾಗ ಹೆಂಗೆ ಮಾಡ್ತೀರಿ? ಹೋಳಿಗೆ ಮಾಡು, ಹುಗ್ಗಿ ಮಾಡು, ತುಪ್ಪ ಐತಿಲ್ಲ, ಮತ್ತು ಶಾಂಡ್ಗಿ ಕರ್ದಿ ಇಲ್ಲ, ಯಾರಿಗ್ರಿ? ಬೀಗರಿಗೆ. ಅದರಾಗ ಬೀಗರಂದ್ರೆ ಮತ್ತೆ ಬೇರೆ ರೀ. ಹೆಂತಿ ನಿಮ್ಮ ಕಡೆ ಬೀಗರು ಬಂದ್ರೆ ಚಲೋ ಅಡುಗೆ ಮಾಡ್ತೀರಿ, ಗಂಡನ ಕಡೆ ಬೀಗರು ಬಂದ್ರೆ ಇದ್ದದ್ದು ನಡೀತೈತೆ ಹೇಳದ. ಗಂಡನ ಅಕ್ಕ, ಗಂಡನ ತಂಗಿ, ಗಂಡನ ಕಡೆದವ್ರೆಲ್ಲರೂ ಯಾರು ಬೀಗರು ಬಂದ್ರೆ ನೋಡ್ಬೇಕು ನಮ್ಮ ಅವುಗಳು. ಅದ ಐತೆ ಮುಂಜಾನೆ ಮತ್ತು ನಡೀತಿತ್ತಂದ್ರೆ ನೋಡು. ಮತ್ತು ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಅವ್ವ ಅಪ್ಪ ಬಂದ್ರೆ ಎಲ್ಲ ಇದನ್ನು ಮಾಡಿ ಎಲ್ಲ ಅಡುಗೆ ಮಾಡಿ ಅವ್ರಿಗೆ ಹಾಕೋದು. ಇಂಥದ್ದು ಬೇಡ, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣಬೇಕು ನಾವು. ಅಂದಾಗ ಪರಮಾತ್ಮ ಒಂದು ತನ್ನ ಕೊಡ್ತಾನೆ, ಮೆಚ್ಚುತ್ತಾನೆ.